ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಎಂಬ ರಾಜಣ್ಣ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಜಣ್ಣ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ. ಇಂಥದ್ದೇ ಬದಲಾವಣೆ ಅಂತ ಹೇಳಿಲ್ಲ ಅನ್ನುವಂಥ ವಿಚಾರವನ್ನು ಸಿಎಂ ಹೇಳಿದ್ದಾರೆ. ಸಣ್ಣ ಪುಟ್ಟ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ ಅಷ್ಟೇ. ಆದರೆ ಏನು ಬದಲಾವಣೆ ಆಗುತ್ತೆ, ಹೇಗೆ, ಎಲ್ಲಿ, ಯಾಕೆ ಅಂತ ಹೇಳಿದಾರಾ? ಇದು ಮುಖ್ಯಮಂತ್ರಿಗಳು ಪ್ರಶ್ನೆ ಹಾಕಿರೋದು. ಸೆಪ್ಟೆಂಬರ್ ನಂತರ ಕ್ರಾಂತಿ ಆಗುತ್ತೆ ನೋಡ್ತಾ ಇರಿ ಅಂತ ಹೇಳಿದ್ರು ರಾಜಣ್ಣ. ಅವರ ಹೇಳಿಕೆ ನಾನಾ ಚರ್ಚೆಗಳಿಗೆ ಕಾರಣ ಆಗಿದೆ. ಮುಖ್ಯಮಂತ್ರಿಗಳು ಇದಕ್ಕೆ ಅಷ್ಟೊಂದು ಮಹತ್ವ ಕೊಟ್ಟಿಲ್ಲ ಅಂತ ಅನ್ನಿಸ್ತಾ ಇದೆ. ಸುರ್ಜೇವಾಲಾ ಬೆಂಗಳೂರಿಗೆ ಬರ್ತಾ ಇರೋದು ನಿಜ, ಪಕ್ಷದಲ್ಲಿ ಸಮಸ್ಯೆ ಇರುವ ಕಾರಣಕ್ಕೆ ಬರ್ತಿದ್ದಾರೆ ಅಂತೇನಲ್ಲ ಅಂಥೇಳಿ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳವಣಿಗೆ ಆಗ್ಬಹುದು ಅಂತ. ಡೆವಲಪ್ಮೆಂಟ್ ಅಂತ ಹೇಳಿದ್ದಾರೆ. ಮೀನ್ ಹಿಂಗೆ ಆಗುತ್ತೆ ಅಂತ ಹೇಳಿಲ್ಲಲ್ಲ. ಹಿಂಗೆ ಆಗಿತ್ತೆ ಅಂತ ಹೇಳಿದಾರ? ನೀವು ಊಹೆ ಮಾಡ್ಕೊಂಡು ಹಿಂಗೆ ಬರೆದ್ರೆ ಏನ್ ಮಾಡಕ್ಕೆ? ಬೆಟರ್ ಟು ಇಗ್ನೋರ್ ಇಟ್. ಬಹಳ ಬದಲಾವಣೆ, ಸ್ವಲ್ಪ ಆದ್ರೂ ಬದಲಾವಣೆ ಆಗುತ್ತೆ ಅಂತಾರೆ ಸತೀಶ್ ಜಾರಕಿಹೊಳಿ ಅವರು ಸಹ ಸ್ವಲ್ಪ ಬದಲಾವಣೆ ಆಗ್ಬಹುದು ಅಂತಾರೆ. ಬೆಳವಣಿಗೆ ಆಗ್ಬಹುದು ಅಂತ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಎಲ್.ಎನ್. ಸ್ವಾಮಿ ನೇರ ಸಂಪರ್ಕದಲ್ಲಿ. ಎಲ್.ಎನ್. ಸ್ವಾಮಿ, ಮೇ ಕ್ರಾಂತಿ ಹೋಯಿತು, ಆಗಸ್ಟ್ ಕ್ರಾಂತಿ ಅದು ಹೋಯಿತು, ಈಗ ಸೆಪ್ಟೆಂಬರ್ ನಂತರ ಕ್ರಾಂತಿ ಅಂತ ಹೊಸ ಬಾಂಬ್ ರಾಜಣ್ಣ ಹಾಕಿದ್ದಾರೆ. ಇದರ ಹಿಂದಿರುವಂಥ ಮರ್ಮ ಆದರೂ ಏನಿರಬಹುದು? ಪಕ್ಷದಲ್ಲಿನ ಅಥವಾ ಸರ್ಕಾರದಲ್ಲಿ ಏನಾದರೂ ಬದಲಾವಣೆಗಳಾಗ್ಬೋದಾ? ಮುಖ್ಯಮಂತ್ರಿಗಳು ಇದರಿಂದ ಅಂತರ ಕಾಯ್ದುಕೊಳ್ಳುವಂಥ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ಅಂತ ಅವ್ರ ಸ್ಟೇಟ್ಮೆಂಟ್ ನೋಡ್ತಾ ಇದ್ರೆ. ಖಂಡಿತ ಪ್ರಭು, ರಾಜಕೀಯದಲ್ಲಿ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಬದಲಾವಣೆ ಕ್ರಾಂತಿ ಎಂಬ ವಿಚಾರ ಸಾಕಷ್ಟು ಸದ್ದು ಮಾಡ್ತಿರೋಂಥದ್ದು. ನಿನ್ನೆ ಸಚಿವ ರಾಜಣ್ಣನವರು ಹೇಳ್ತಾ ಇದ್ರು ಆಗಸ್ಟ್ ಸೆಪ್ಟೆಂಬರಲ್ಲಿ ಕ್ರಾಂತಿ ಆಗುತ್ತೆ, ಬದಲಾವಣೆ ಆಗುತ್ತೆ ಅಂತ. ಅದಕ್ಕೆ ಧ್ವನಿಗೂಡಿಸುವಂತೆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಸಣ್ಣ ಮಟ್ಟದಲ್ಲಿ ಬದಲಾವಣೆ ಆಗುತ್ತೆ ಎಂಬ ಹೇಳಿಕೆಯನ್ನು ಕೊಟ್ಟಿರೋದು. ಈ ಇಬ್ಬರು ನಾಯಕರ ಹೇಳಿಕೆ ಸದ್ಯ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಕಾವು ಮೂಡಿಸಿದೆ. ಈ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲವನ್ನು ಹೊರಹಾಕ್ತಿರೋಂಥದ್ದು. ಇದಕ್ಕೆ ಸ್ಪಷ್ಟನೆ ಕೊಡುವಂತೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ಸ್ವಲ್ಪ ಬದಲಾವಣೆ ಆಗುತ್ತೆ ಅಂತ ಹೇಳಿದರೆ ಏನು ಬದಲಾವಣೆ ಆಗುತ್ತೆ ಅಂದರೆ ಏನರ್ಥ ಎಂಬ ಪ್ರಶ್ನೆಯನ್ನು ಮಾಧ್ಯಮಗಳಿಗೆ ಮಾಡಿದಂಥದ್ದು. ಅಂದರೆ ನಿನ್ನೆ ರಾಜಣ್ಣನವರು ಹೇಳ್ತಾ ಇದ್ದಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಬದಲಾವಣೆ ಆಗುತ್ತೆ, ಬದಲಾವಣೆ ಗಾಳಿ ಬೀಸುತ್ತೆ. ಈಗ ತಣ್ಣಗೆ ಗಾಳಿ ಬೀಸ್ತಾ ಇದೆ, ಸೆಪ್ಟೆಂಬರ್ನಲ್ಲಿ ಬದಲಾವಣೆ ಕ್ರಾಂತಿ ಬೀಸುತ್ತೆ. ಜೊತೆಗೆ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾವೆ ಎಂಬ ಆಕ್ಷೇಪವನ್ನು ಪರೋಕ್ಷವಾಗಿ ಹೊರಹಾಕಿರುವಂಥದ್ದು. ಒಂದು ಕಡೆ ಸಿ.ಎಂ ಅವರ 2013ರಿಂದ 2018ರವರೆಗೆ ಇದ್ದಂತಹ ಸಿ.ಎಂ ಈಗ ಅವರ ಒಂದು ಆಡಳಿತ ಕಾಣಿಸ್ತಾ ಇಲ್ಲ, ಆ ಪವರ್ ಕಡಿಮೆ ಆಗ್ತಾ ಇದೆ, ಅಂದರೆ ಅಷ್ಟು ರೀತಿಯ ಒಂದು ವರ್ಚಸ್ಸಿನಿಂದ ಆಡಳಿತ ಮಾಡ್ತಾ ಇಲ್ಲ ಎಂಬ ಆಕ್ಷೇಪಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ಪವರ್ಸ್ ಸೆಂಟರ್ಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಏಕಪಕ್ಷೀಯವಾಗಿ ತಮ್ಮ ತೀರ್ಮಾನವನ್ನು ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ ಎನ್ನೋದನ್ನು ಸಚಿವ ರಾಜಣ್ಣನವರು ಹೇಳಿರುವಂಥದ್ದು. ಹಾಗಾಗಿ ಈ ಪವರ್ ಸೆಂಟರ್ಗಳು ಯಾರು, ಸಿದ್ದರಾಮಯ್ಯನವ್ರನ್ನ ಕಂಟ್ರೋಲ್ ಮಾಡ್ತಿರೋಂಥ ಶಕ್ತಿಗಳು ಯಾರು ಅನ್ನೋದು ಕೂಡ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರೋಂಥದ್ದು. ಹಾಗಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಒಂದು ರೀತಿ ಸ್ಪಷ್ಟನೆ ಕೊಟ್ಟಿರೋಂಥದ್ದು. ಅಂದರೆ ಬದಲಾವಣೆ ಯಾವ ರೀತಿ ಆಗುತ್ತೆ, ಸಣ್ಣ ಮಟ್ಟದಲ್ಲೇ ಆಗುತ್ತೆ ಎಂಬ ಹೇಳಿಕೆಯನ್ನು ಕೊಟ್ಟು ಒಂದಿಷ್ಟು ಅಂತರವನ್ನು ಕಾಪಾಡೋದಕ್ಕೂ ಕೂಡ ಮುಂದಾಗಿರೋಂಥದ್ದು. ಅಂದರೆ ಈ ಹಿಂದೆ ಸಿ.ಎಂ ಸ್ಥಾನ ಬದಲಾವಣೆ ಆಗುತ್ತೆ ಎಂಬ ಚರ್ಚೆಗಳು ಶುರುವಾಗಿತ್ತು. ಅದಕ್ಕೆ ಹೈಕಮಾಂಡ್ ನಾಯಕರೇ ಬ್ರೇಕ್ ಹಾಕಿದ್ರು. ಸದ್ಯ ಯಾವುದು ಕೂಡ ಆ ರೀತಿ ಚರ್ಚೆ ಬೇಡ, ನಾವು ಎಲ್ಲವನ್ನು ನೋಡ್ಕೊಳ್ತೇವೆ ಎಂಬ ವಿಚಾರವನ್ನು ಹೇಳಿ ಸಿ.ಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕನ್ನು ಹಾಕಿದರು. ಆನಂತರ ಕ್ಯಾಬಿನೆಟ್ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಇನ್ನೂ ಸಹ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಯಾರನ್ನು ಕೈ ಬಿಡಬೇಕು, ಯಾರನ್ನು ಹೊಸಬರನ್ನು ಕ್ಯಾಬಿನೆಟ್ಗೆ ಸೇರಿಸ್ಕೊಳ್ಬೇಕು ಎಂಬ ಚಿಂತೆ ಸಾಕಷ್ಟು ದಿನಗಳಿಂದ ಹೈಕಮಾಂಡ್ ನಾಯಕರ ಬಳಿ ಸಿ.ಎಂ ಸೇರಿದಂತೆ ಡಿ ಸಿ ಎಂ ಕೂಡ ಪ್ರಸ್ತಾಪ ಇಟ್ಟಿದ್ದಾರೆ. ಯಾಕೆಂದರೆ ಸರ್ಕಾರ 2 ವರ್ಷ ಪೂರೈಸಿದೆ, ಬೇರೆಯವರಿಗೆ ಅವಕಾಶ ಕೊಡಬೇಕು. ಜೊತೆಗೆ ಕ್ಯಾಬಿನೆಟ್ ಯಾರು ಸಚಿವ ಸ್ಥಾನದಲ್ಲಿ ತಮ್ಮ ಸಾಮರ್ಥ್ಯವನ್ನು ತೋರಿಸಿಲ್ಲ, ಅಧಿಕಾರವನ್ನು ಸಮರ್ಪಕವಾಗಿ ಬಳಸ್ಕೊಂಡಿಲ್ಲ ಅಂತ ಸಚಿವರನ್ನು ಕೈಬಿಟ್ಟು ಬೇರೆಯವರಿಗೆ ಅವಕಾಶ ಕೊಡಬೇಕು ಅನ್ನೋದು ಈಗಾಗಲೇ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರೋಂಥದ್ದು. ಹಾಗಾಗಿ ಕ್ಯಾಬಿನೆಟ್ ಸೇರೋದಕ್ಕೆ ಸಾಲು ರೇಸ್ಗಳಲ್ಲಿ ನಾಯಕರು ನಿಂತಿರೋಂಥದ್ದು. ಇದನ್ನು ಹೊರತುಪಡಿಸಿದ್ರೆ ಇನ್ನು ಬದಲಾವಣೆ ಅಂತ ಹೇಳುವಂಥ ವಿಚಾರ ಆದರೆ
KPCC ಅಧ್ಯಕ್ಷರ ಬದಲಾವಣೆ ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರೋಂಥದ್ದು. ಕಳೆದ 2-3 ತಿಂಗಳಿಂದ KPCC ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಎಂಬ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನಿನ್ನೆ ಕೂಡ ರಾಜಣ್ಣನವರು ಹೇಳ್ತಾ ಇರುವಂಥದ್ದು, ನಾನು KPCC ಸಾರಥ್ಯವನ್ನು ಕೊಟ್ಟರೆ ನಾನು ವಹಿಸ್ಕೋತೀನಿ, ನನ್ನ ಸಚಿವ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ, ನಾನು ಕೂಡ ಸಮರ್ಥನಿದ್ದೇನೆ ಅಧ್ಯಕ್ಷ ಸ್ಥಾನವನ್ನು ನಿಭಾಯಿಸೋದಕ್ಕೆ ಅಂತ. ಹಾಗಾದರೆ ಸಚಿವ ರಾಜಣ್ಣನವರು ತಮ್ಮ ಹದ್ದಿನ ಗಣ್ಣನ್ನು KPCC ಸ್ಥಾನ ಮೇಲೂ ಅಧ್ಯಕ್ಷ ಸ್ಥಾನದ ಮೇಲೆ ಇಟ್ಟಿದ್ದಾರೆ ಅನ್ನೋದು ಒಂದು ಕಡೆ ಕನ್ಫರ್ಮ್ ಆದರೆ, ಇನ್ನು ಉಳಿದಂತೆ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಸತೀಶ್ ಜಾರಕಿಹೊಳಿ ಹೆಸರು ಆಗಾಗ ಕೇಳಿಬರ್ತಾ ಇದೆ KPCC ಅಧ್ಯಕ್ಷರಾಗ್ತಾರೆ ಅಂತ. ಹಾಗಾಗಿ ಹೈಕಮಾಂಡ್ ನಾಯಕರ ಬಳಿ KPCC ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಬದಲಾವಣೆಗೆ ಸಂಬಂಧಪಟ್ಟಂತೆ ಏನಾದರೂ AICC ಅಧ್ಯಕ್ಷರ ಜೊತೆ ಹಾಗೂ AICC ಏನು ಹೈಕಮಾಂಡ್ ನಾಯಕರ ಜೊತೆ ಏನು ಮಾತುಕತೆ ಆಗಿದೆಯಾ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಒಂದು ಕಡೆ CM ಸ್ಥಾನಕ್ಕೆ, ಅಂದರೆ CM ಸ್ಥಾನ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಬ್ರೇಕ್ ಆಗಿದೆ. ಇನ್ನು ಉಳಿದರಂತ ಒಂದು 2 ವಿಚಾರಗಳಾದ್ರೆ ಭಾರಿ ಬದಲಾವಣೆ ಆಗಬೇಕು ಅನ್ನೋದಾದ್ರೆ, ಒಂದು ಸಚಿವ ಸಂಪುಟ, ಮತ್ತೊಂದು KPCC ಅಧ್ಯಕ್ಷರ ಬದಲಾವಣೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಯಾವ ನಡೆಯನ್ನು ಅನುಸರಿಸ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋಂಥದ್ದು. ಪ್ರಭು, ಥ್ಯಾಂಕ್ ಯು ಎಲ್ ಎನ್ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.